ಹಾಯ್ ಫ್ರೆಂಡ್ಸ್, ರಿಯಲ್ ಸಿಂಗಮ್ ಆಗಿ ಮಿಂಚಿದ್ದ ಅಣ್ಣಾಮಲೈ ಜೀವನದ ಕತೆ ಗೊತ್ತಾ? ಇವರು ಬೆಳೆದು ಬಂದ ಹಾದಿ ಹೇಗಿದೆ? ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಮಾಡಿದ ಕ್ರಾಂತಿ ಏನು? ಸ್ಟಾಲಿನ್ ಬುಡ ನಡುಗಿಸ್ತಿರೋದು ಹೇಗೆ ಅಣ್ಣ? ಇವರ ಹೆಂಡತಿ ಮಕ್ಕಳು ಯಾರು? ಮಾಡಿರೋ ಆಸ್ತಿ ಎಷ್ಟು? ಇವರ ಬಗ್ಗೆ ವಿನಯ್ ಗುರೂಜಿ ಹೇಳಿರೋ ಭವಿಷ್ಯವೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1984ರ ಜೂನ್ 4ರಂದು ಜನನ. ಅಣ್ಣಾಮಲೈ ಕುಪ್ಪುಸ್ವಾಮಿ. ಇವರು 1984ರ ಜೂನ್ 4ರಂದು ತಮಿಳುನಾಡಿನ ಕರೂರು ಜಿಲ್ಲೆಯ ತೊಟ್ಟಂಪಟ್ಟಿಯಲ್ಲಿ ಜನಿಸಿದ್ರು. ಇವರ ತಂದೆ ಕುಪ್ಪುಸ್ವಾಮಿ, ತಾಯಿ ಪರಮೇಶ್ವರಿ. ಇವರದ್ದು ಕೃಷಿ ಹಿನ್ನೆಲೆ ಹೊಂದಿದ ತಕ್ಕ ಮಟ್ಟಿಗೆ ಅನುಕೂಲಸ್ಥ ಕುಟುಂಬವೇ ಆಗಿತ್ತು. ಆವರೇಜ್ ಸ್ಟೂಡೆಂಟ್ ಆಗಿದ್ದ ಅಣ್ಣಾಮಲೈ ಗ್ರಾಮದಲ್ಲೇ ಹೈಸ್ಕೂಲ್ ವರೆಗೆ ಶಿಕ್ಷಣ ಪಡೆದ್ರು. ತಂದೆ ತಾಯಿಗೆ ಅಣ್ಣಾಮಲೈ ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಇತ್ತು. ಹೀಗಾಗಿ ಅಣ್ಣಾಮಲೈ ನಂತರದಲ್ಲಿ ಕಾಲೇಜು ಶಿಕ್ಷಣ ಕಂಟಿನ್ಯೂ ಮಾಡಿದ್ರು. ಇವರ ಊರಲ್ಲಿ ಕಾಲೇಜು ಮೆಟ್ಟಿಲು ಹತ್ತಿದವರಲ್ಲಿ ಇವರೇ ಮೊದಲಿಗರಾಗಿದ್ರು. ಕೊಯಂಬತ್ತೂರಿನಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರು. ನಂತರ ಉತ್ತರ ಪ್ರದೇಶದ ಲಕ್ನೋದಲ್ಲಿರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಿಂದ MBA ಪಡ್ಕೊಂಡ್ರು. ಉತ್ತರ ಪ್ರದೇಶದಲ್ಲಿದ್ದಾಗ ಬದಲಾಯಿತು ಗುರಿ. ಅಣ್ಣಾಮಲೈ ಉತ್ತರ ಪ್ರದೇಶದ ಲಕ್ನೋದಲ್ಲಿ MBA ಪಡೆಯಲು ಹೋಗಿದ್ದು ಓದಿ ಒಳ್ಳೆ ಕೆಲಸ ತಗೊಳ್ಳೋ ಸಲುವಾಗಿ. ಅಲ್ಲಿ ಪ್ರಾಜೆಕ್ಟ್ ವರ್ಕ್ಗೆ ಅಂತ ಓಡಾಡುವಾಗ ಅಲ್ಲಿನ ಜನರ ಕಷ್ಟ ನೋಡಿ ಸಮಾಜ ಸೇವೆಯ ಕನಸು ಮೊಳಕೆ ಒಡಿತು. ಅದೇ ಟೈಮಲ್ಲಿ ಆದ ಮುಂಬೈ ಉಗ್ರ ದಾಳಿ ಇವರನ್ನ ಕಂಪ್ಲೀಟ್ ಬದಲಿಸಿ ಬಿಡ್ತು. ಆಗ ನಾನು ಸಾರ್ವಜನಿಕ ಸೇವೆಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ರು. UPSC ತಯಾರಿ ನಡೆಸಿ 2011ರಲ್ಲಿ ಪಾಸ್ ಆಗೇ ಬಿಟ್ರು. ಕರ್ನಾಟಕ ಕೇಡರ್ IPS ಅಧಿಕಾರಿಯಾಗಿ ಆಯ್ಕೆ ಆದ್ರು. 2013ರಲ್ಲಿ ಕಾರ್ಕಳದ ASP ಆಗಿ ವೃತ್ತಿ ಜೀವನ ಶುರು ಮಾಡಿದ್ರು. ಉಡುಪಿ SP ಆಗಿ ಅಣ್ಣಾಮಲೈ ಸಾಧನೆ. ನಂತರದಲ್ಲಿ ಅಣ್ಣಾಮಲೈ ಅವರನ್ನ ಉಡುಪಿಯ SP ಆಗಿ ವರ್ಗಾವಣೆ ಮಾಡಲಾಯಿತು. ಆಗ ಇವರು ಒಂದು ಸುರಕ್ಷಾ ಆ್ಯಪ್ ಶುರು ಮಾಡಿದ್ರು. ಅದರಲ್ಲಿ ಜನ ದೂರು ನೀಡಲು ಅವಕಾಶ ಇತ್ತು. ಡೈರೆಕ್ಟ್ ಆಗಿ SPಗೆ ದೂರು ನೀಡಬಹುದಿತ್ತು. ಈ ಕ್ರಮವನ್ನ ಜನಸಾಮಾನ್ಯರು ತುಂಬಾ ಇಷ್ಟಪಟ್ರು. ಉಡುಪಿ ಭಾಗದಲ್ಲಿ ಧಾರ್ಮಿಕ ಗಲಾಟೆಗಳು ಜಾಸ್ತಿ ಆಗ್ತಿದ್ವು. ಅಣ್ಣಾಮಲೈ ಹಿಂದೂ ಆಗಿದ್ರಿಂದ ಮುಸ್ಲಿಂ ಧರ್ಮವನ್ನ ಅಧ್ಯಯನ ಮಾಡಿದ್ರು. ಕುರಾನ್ನ ಅಂಶಗಳನ್ನ ತಿಳ್ಕೊಂಡ್ರು. ಇದರಿಂದ ಕೋಮು ಗಲಾಟೆಗಳು ನಡೆಯದಂತೆ ತಡೆಯುವಲ್ಲಿ ಅಣ್ಣಾಮಲೈ ಸಕ್ಸಸ್ ಆದ್ರು. ಇವರ ನಡೆಗೆ ಮುಸ್ಲಿಂ ಸಮುದಾಯದಿಂದಲೂ ಮೆಚ್ಚುಗೆ ವ್ಯಕ್ತವಾಯಿತು. 2016ರಲ್ಲಿ ಇವರನ್ನು ಉಡುಪಿಯಿಂದ ಚಿಕ್ಕಮಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ಆಗ SP ಕಚೇರಿ ಮುಂದೆ ಜನ ಬಂದು ಪ್ರತಿಭಟನೆ ಮಾಡಿದ್ರು. ಅಣ್ಣಾಮಲೈ ಅವರನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಒತ್ತಾಯಿಸಿದ್ರು. ಆದ್ರೂ ಟ್ರಾನ್ಸ್ಫರ್ ಆಯಿತು. ಚಿಕ್ಕಮಗಳೂರಲ್ಲೂ ಸಿಂಗಂ ಮಿಂಚಿಂಗ್. ಚಿಕ್ಕಮಗಳೂರು SP ಆದ ಅಣ್ಣಾಮಲೈ ಅಲ್ಲೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. 2017ರ ಡಿಸೆಂಬರ್ನಲ್ಲಿ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಕೋಮುಗಳ ನಡುವೆ ಗಲಾಟೆ ಉಂಟಾಯಿತು. ಆದರೆ ಅವೆಲ್ಲವನ್ನು ಶಾಂತಿಯುತವಾಗಿ ಬಗೆಹರಿಸುವಲ್ಲಿ ಅಣ್ಣಾಮಲೈ ಯಶಸ್ವಿಯಾದ್ರು. ರಿಯಲ್ ಸಿಂಗಮ್ ಅಂತ ಕರೆಸಿಕೊಂಡ್ರು. 2018ರಲ್ಲಿ ಅಲ್ಲಿಂದಲೂ ಅಣ್ಣಾಮಲೈ ಟ್ರಾನ್ಸ್ಫರ್ ಆದಾಗ ಅಲ್ಲೂ ಕೂಡ ಜನ ಪ್ರತಿಭಟಿಸಿದ್ರು. ವರ್ಗಾವಣೆ ಮಾಡಬೇಡಿ, ನಮಗೆ ಇಂಥ ಅಧಿಕಾರಿಗಳು ಬೇಕು ಅಂತ ಪಟ್ಟು ಹಿಡಿದಿದ್ರು. ಬಳಿಕ ಬೆಂಗಳೂರು ದಕ್ಷಿಣದಲ್ಲಿ DCP ಆದ್ರು. ಇಲ್ಲೂ ಇವರು ತೆಗೆದುಕೊಂಡ ಕ್ರಮಗಳು ಜನ ಇವರ ಕಡೆ ತಿರುಗಿ ನೋಡುವಂತೆ ಮಾಡಿದ್ವು. ಮನೆಯವರಿಗೆ ಹೆದರಿ ಮನೆ ಬಿಟ್ಟು ಓಡಿ ಬಂದ 17 ಜೋಡಿಗಳಿಗೆ ಇವರು ಮದುವೆ ಕೂಡ ಮಾಡಿಸಿದ್ದಾರೆ. ಕಾಕಿ ಕಳಚಿ ಕಾದಿ ತೊಟ್ಟ ಅಣ್ಣಾಮಲೈ. ಹೌದು, ಅಧಿಕಾರಿಯಾಗಿದ್ದುಕೊಂಡು ಸಮಾಜ ಸೇವೆ ಮಾಡೋದು ಅಷ್ಟು ಸುಲಭವಲ್ಲ ಅನ್ನೋದು ಅಣ್ಣಾಮಲೈಗೆ ಗೊತ್ತಾಗೋಕೆ ಶುರುವಾಗಿತ್ತು. ಒತ್ತಡದಲ್ಲಿ ಮೇಲಿರೋರು ಹೇಳಿದಂತೆ ಕುಣಿಯಬೇಕಾಗುತ್ತೆ. ಇದೇ ಕಾರಣಕ್ಕೆ ಅಣ್ಣಾಮಲೈ 2019ರ ಮೇ 29ರಂದು ಕೆಲಸಕ್ಕೆ ರಾಜೀನಾಮೆ ನೀಡಿ ನಿವೃತ್ತಿ ಪಡ್ಕೊಂಡ್ರು. 2020ರ ಆಗಸ್ಟ್ 25ರಂದು BJP ಸೇರಿ ರಾಜಕೀಯ ಜೀವನ ಶುರು ಮಾಡಿದ್ರು. 2021ರಲ್ಲಿ ತಮಿಳುನಾಡು ವಿಧಾನಸಭೆ ಚುನಾವಣೆ ನಡೀತು. ಅದರಲ್ಲಿ ಅಣ್ಣಾಮಲೈ ಅರವಕುರಿಚಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದ್ರೆ DMKಯ R ಯಲಂಗೋ ಅನ್ನೋರ ವಿರುದ್ಧ ಸೋಲು ಕಂಡ್ರು. ಆದರೆ ಮೊದಲ ಚುನಾವಣೆಯಲ್ಲೇ 68,553 ಮತಗಳೊಂದಿಗೆ 2ನೇ ಪ್ಲೇಸ್ ಪಡ್ಕೊಂಡ್ರು. ಅಣ್ಣಾಗೆ ಸಿಕ್ತು BJP ರಾಜ್ಯಾಧ್ಯಕ್ಷ ಪಟ್ಟ.
2021 ಜುಲೈ ತಿಂಗಳಲ್ಲಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿದ್ದ ಮುರುಗನ್ರನ್ನು ಕೇಂದ್ರ ಸಚಿವರನ್ನಾಗಿ ಆಯ್ಕೆ ಮಾಡಲಾಯಿತು. ಆ ಜಾಗಕ್ಕೆ ಅಣ್ಣಾಮಲೈ ಅವರನ್ನ ನೇಮಕ ಮಾಡಲಾಯಿತು. ಈಗ ಅಣ್ಣಾಮಲೈಗೆ ಜಸ್ಟ್ 39 ವರ್ಷ ವಯಸ್ಸಾಗಿದ್ದು ಈವರೆಗೆ ಬಿಜೆಪಿ ಕಂಡ ಅತ್ಯಂತ ಯುವ ಅಧ್ಯಕ್ಷ ಎನಿಸಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಬಿಜೆಪಿಯ ಚಿತ್ರಣವನ್ನೇ ಬದಲಿಸುತ್ತಿದ್ದಾರೆ. ಪ್ರತಿದಿನವೂ ಒಂದಲ್ಲ ಒಂದು ರೀತಿಯಲ್ಲಿ ಬಿಜೆಪಿಯನ್ನ ಸುದ್ದಿಯಲ್ಲಿಡ್ತಿದ್ದಾರೆ. ತಾವು ಮೊದಲ ಚುನಾವಣೆಯಲ್ಲಿ ಸೋತಿದ್ರು ಫುಲ್ ಆಕ್ಟಿವ್ ಆಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯಾತ್ರೆ ಮೂಲಕ ಮನೆ ಮಾತಾದ ಸಿಂಗಂ. ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಎನ್ ಮಕ್ಕಳ್ ಅಂದ್ರೆ ನನ್ನ ಭೂಮಿ ನನ್ನ ಜನರು ಅನ್ನೋ ಹೆಸರಲ್ಲಿ ಯಾತ್ರೆ ಶುರು ಮಾಡಿದ್ರು. ಈ ಮೂಲಕ ತಮಿಳುನಾಡಿನಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡ್ತಿದ್ದಾರೆ. 2023 ಜುಲೈನಲ್ಲಿ ಈ ಯಾತ್ರೆಗೆ ಅಮಿತ್ ಶಾ ಚಾಲನೆ ನೀಡಿದ್ರು. ಹಲವು ಹಂತಗಳಲ್ಲಿ ಸಾಗಿ ಬಂದ ಈ ಯಾತ್ರೆ ಫೆಬ್ರವರಿ 25 ಪಲ್ಲದಾಂ ವಿಧಾನಸಭೆ ಕ್ಷೇತ್ರದಲ್ಲಿ ಕೊನೆಗೊಳ್ಳಲಿದೆ. ಅಲ್ಲಿಗೆ ಎಲ್ಲ 234 ವಿಧಾನಸಭೆ ಕ್ಷೇತ್ರಗಳಲ್ಲಿ ಅಣ್ಣಾಮಲೈ ಈ ಯಾತ್ರೆ ಕೈಗೊಂಡಂತಾಗುತ್ತೆ. ತಮ್ಮ ಯಾತ್ರೆಯ ಉದ್ದಕ್ಕೂ ಸಿಕ್ಕ ವಿವಿಧ ಫ್ಯಾಕ್ಟರಿಗಳಿಗೆ ಹೋಗಿ ನೌಕರರ ಕಷ್ಟ ಆಲಿಸಿದ್ದಾರೆ. ರೈತರನ್ನ ಭೇಟಿಯಾಗಿ ಅವರ ಸಮಸ್ಯೆಗಳನ್ನ ಕೇಳಿದ್ದಾರೆ. ಸ್ಲಂಗಳಿಗೆ ಭೇಟಿ ನೀಡಿದ್ದಾರೆ. ಹೀಗೆ ಅಲ್ಲಿ ಇಲ್ಲಿ ಅಂತಿಲ್ಲ, ಇಡೀ ತಮಿಳುನಾಡನ್ನ ಕಳೆದ 8 ತಿಂಗಳಲ್ಲಿ ಅಲೆದಾಡಿದ್ದಾರೆ. ಅಣ್ಣಾಮಲೈ ಹೋದಲ್ಲೆಲ್ಲ ಅವರಿಗೆ ಅಭೂತಪೂರ್ವ ಸ್ವಾಗತ ಕೂಡ ಸಿಕ್ಕಿದೆ. ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಸಾಧಿಸಿದ್ದಾರೆ. ಯಾತ್ರೆಯ ಕೊನೆ ದಿನವಾದ ಫೆಬ್ರವರಿ 25 ದೊಡ್ಡ ರ್ಯಾಲಿ ಹಮ್ಮಿಕೊಳ್ಳಲಿದ್ದು ಅದರಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗಿಯಾಗಲಿದ್ದಾರೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಸೇರೋ ನಿರೀಕ್ಷೆ ಕೂಡ ಇದೆ. ಅಣ್ಣಾಮಲೈ ತಮಿಳುನಾಡಿನ ಭವಿಷ್ಯದ ಸಿಎಂ. ಅಣ್ಣಾಮಲೈ ಮುಂದಿನ ದಿನಗಳಲ್ಲಿ ತಮಿಳುನಾಡಿನ ಸಿಎಂ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಕೂಡ ಆಗ್ತಿದೆ. ಅದಕ್ಕೆ ಕಾರಣ ಅವರಿಗೆ ಸಿಕ್ತಿರೋ ಜನ ಬೆಂಬಲ. ಅದಲ್ಲದೆ ಅವಧೂತ ಗೌರಿಗದ್ದೆಯ ವಿನಯ್ ಗುರೂಜಿ ಕೂಡ ಅಣ್ಣಾಮಲೈ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಚಿಕ್ಕಮಗಳೂರು SP ಆಗಿದ್ದಾಗ ಅವರನ್ನ ಭೇಟಿಯಾಗಿದ್ದೆ. ಆಗ ಅವರು ಕಾಕಿ ತೆಗೆದು ಖಾದಿ ತೊಡ್ತಾರೆ ಅಂತ ಹೇಳಿದ್ದೆ. ಅದು ನಿಜವಾಗಿದೆ. ಅದೇ ರೀತಿ ಅವರು ಮುಂದೊಂದಿನ ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅದನ್ನ ನಾನು ನೀವೆಲ್ಲರೂ ನೋಡ್ತೀವಿ ಅಂತ ಹೇಳಿದ್ದಾರೆ. ಅಣ್ಣಾಮಲೈ ಕುಟುಂಬ ಮತ್ತು ಆಸ್ತಿ. ಅಣ್ಣಾಮಲೈ ಪತ್ನಿ ಅಖಿಲಾ ಸ್ವಾಮಿನಾಥನ್. ಇವರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಮಗಳು. ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದ್ತಿದ್ರು. ಇದೇ ವೇಳೆ ಇಬ್ಬರ ನಡುವೆ ಲವ್ ಆಗಿತ್ತು. ನಂತರ ಮದುವೆ ಕೂಡ ಆದ್ರು. ದಂಪತಿಗೆ ಒಬ್ಬ ಮಗ ಕೂಡ ಇದ್ದಾನೆ. IT ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಪಡೆದಿದ್ದ ಅಖಿಲಾ ಕುಟುಂಬಕ್ಕಾಗಿ ಕೆಲಸವನ್ನೇ ಬಿಟ್ಟು ಈಗ ಹೌಸ್ ವೈಫ್ ಆಗಿ ತಮ್ಮ ಕರ್ತವ್ಯ ನಿಭಾಯಿಸುತ್ತಿದ್ದಾರೆ. ಇನ್ನು ಅಣ್ಣಾಮಲೈ ಇತ್ತೀಚೆಗೆ ಚುನಾವಣೆ ವೇಳೆ ಘೋಷಿಸಿಕೊಂಡಿರೋ ಪ್ರಕಾರ 2,90,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದು 25 ಲಕ್ಷ ರೂಪಾಯಿ ಸಾಲವೂ ಇದೆ. ಫ್ರೆಂಡ್ಸ್, ಇದು ತಮಿಳುನಾಡು ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿರೋ, ಸಿಎಂ ಸ್ಟಾಲಿನ್ ಬುಡ ನಡಗಿಸ್ತಿರೋ ಅಣ್ಣಾಮಲೈ ಜೀವನದ ಕಥೆಯನ್ನ ನಿಮ್ಮ ಮುಂದಿಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.